ಆದಿಯಲ್ಲಿ ಈ ಬ್ರಹ್ಮಾಂಡದಲ್ಲಿ ಏನೂ ಇರಲಿಲ್ಲ. ಹೆಸರಿಲ್ಲ, ಸಮಯವೂ ಇರಲಿಲ್ಲ. ಕತ್ತಲೆ ಮಾತ್ರ ಎಲ್ಲೆಡೆ ವ್ಯಾಪಿಸಿಕೊಂಡಿತ್ತು. ಒಬ್ಬ ದೈವ ಸೃಷ್ಟಿಕರ್ತ ಬ್ರಹ್ಮ ಈ ಶೂನ್ಯವನ್ನು ನೋಡುತ್ತಿದ್ದನು. ಅವನ ಹೃದಯದಲ್ಲಿ ಹೊಸ ಲೋಕವನ್ನು ಸೃಷ್ಟಿಸುವ ಅಭಿರುಚಿ ಹುಟ್ಟಿತು. ಆ ಸಮಯದಲ್ಲಿ ಬ್ರಹ್ಮನು ತನ್ನ ಚತುರ್ಮುಖ ರೂಪದಲ್ಲಿ ಲೋಟಸ್ ಹಾಸಿಗೆಯಲ್ಲಿ ನೆರೆದನು. ಅವನ ಕೈಗಳಿಂದ ಪ್ರಕಾಶದ ನದಿ ಹರಿದು ಬಂದಿತು. ಅವನ ಕಲ್ಪನೆಯಿಂದ ಸೂರ್ಯ, ಚಂದ್ರ, ನಕ್ಷತ್ರಗಳು ಹುಟ್ಟಿದವು. ಮಾತುಕಥೆ, ಜೀವ, ನದಿ, ಮರ, ಪರ್ವತಗಳು ಬೆಳಗಿದವು. ಇದೇ ಸೃಷ್ಟಿಯ ದಿನ ಎಂದು ಇಡೀ ಲೋಕದಲ್ಲಿ ಗುರುತಾಯಿತು. ಅಂತಹ ಶಕ್ತಿಶಾಲಿ ದಿನದ ಬೆಳಗ್ಗೆ ಚೈತ್ರಮಾಸದ ಮೊದಲ ದಿನದಲ್ಲಿ ಹೊಸ ಯುಗದ ಆರಂಭವಾಯಿತು. ಅದು ನಮ್ಮ ಯುಗಾದಿ ಹಬ್ಬದ ಅರ್ಥ, ಹೊಸ ವರ್ಷದ ಶುಭಾರಂಭ. ಕರ್ನಾಟಕದ ಹಳ್ಳಿಗಳಲ್ಲಿ ಜನರು ಹಬ್ಬದ ಸಂಭ್ರಮಕ್ಕೆ ತಯಾರಾಗುತ್ತಾರೆ. ಮನೆಗಳನ್ನು ಸ್ವಚ್ಛಗೊಳಿಸಿ ಬಾನಿನ ತೋರಣಗಳಿಂದ ಅಲಂಕರಿಸುತ್ತಾರೆ. ಮಹಿಳೆಯರು ಬಣ್ಣ ಬಣ್ಣದ ರಂಗೋಲಿ ಹಾಕುತ್ತಾ ಹಬ್ಬದ ಸ್ವಾಗತಕ್ಕೆ ಸಿದ್ಧರಾಗುತ್ತಾರೆ. ಸಮಸ್ತ ವಾತಾವರಣದಲ್ಲಿ ಹಬ್ಬದ ಹರ್ಷ, ಸಂತೋಷ ತುಂಬಿರುತ್ತದೆ. ಪ್ರತಿ ಮನೆಯವರು ಎಣ್ಣೆ ಸ್ನಾನ ಮಾಡುತ್ತಾರೆ. ಹೊಸ ಬಟ್ಟೆ ಧರಿಸಿ ಶುದ್ಧ ಮನಸ್ಸಿನಿಂದ ಹಬ್ಬವನ್ನು ಆಚರಿಸಲು ಸಿದ್ಧರಾಗುತ್ತಾರೆ. ಹಬ್ಬದ ಬೆಳಗ್ಗೆ ಎಲ್ಲರ ಮುಖದಲ್ಲಿ ಹರ್ಷ, ಉತ್ಸಾಹ ಪ್ರತಿಬಿಂಬಿಸುತ್ತದೆ. ಈ ದಿನ ವಿಶೇಷವಾಗಿ ಯುಗಾದಿ ಪಚಡಿ ತಯಾರಿಸಲಾಗುತ್ತದೆ. ಇದರಲ್ಲಿ ವಿವಿಧ ರುಚಿಗಳು ಸಿಹಿ, ಕಹಿ, ಹುಳಿ, ಖಾರ, ಉಪ್ಪು, ಮಧುರ ಒಟ್ಟಿಗೆ ಸೇರುತ್ತವೆ. ಈ ಪಚಡಿ ನಮಗೆ ಜೀವನದ ಪಾಠವನ್ನು ಹೇಳುತ್ತದೆ. ಜೀವನದಲ್ಲಿ ಸಿಹಿ, ಕಹಿ, ದುಃಖ, ಸಂತೋಷ, ಭಯ, ಅಚ್ಚರಿ ಎಲ್ಲ ಅನುಭವಗಳನ್ನು ಸ್ವೀಕರಿಸಬೇಕೆಂದು. ಜೀವನ ಕೂಡ ಈ ಪಚಡಿ ಹಾಗೆ ಮಿಶ್ರವಾಗಿದೆ. ಸಂಘರ್ಷಗಳನ್ನು, ಆನಂದಗಳನ್ನು, ಕಷ್ಟಗಳನ್ನು ಸಹಜವಾಗಿ ಸ್ವೀಕರಿಸಿ ಮುಂದೆ ಸಾಗಬೇಕು. ಹೊಸ ವರ್ಷ ನಮಗೆ ಹೊಸ ಆಶೆಗಳ, ಹೊಸ ಅವಕಾಶಗಳ ಸಂದೇಶವನ್ನು ತರಲಿದೆ. ಹಬ್ಬದ ಸಮಯದಲ್ಲಿ ಹಿರಿಯರು ಪಂಚಾಂಗವನ್ನು ಓದುತ್ತಾರೆ. ಹೊಸ ವರ್ಷದ ಭವಿಷ್ಯ, ಶುಭ ಕಾರ್ಯಗಳ ಬಗ್ಗೆ ನಮಗೆ ತಿಳಿಸುತ್ತಾರೆ. ಈ ಸಂಪ್ರದಾಯವು ನಮ್ಮ ಜೀವನದಲ್ಲಿ ಶಾಂತಿ, ಸೌಖ್ಯ, ಒಗ್ಗಟ್ಟನ್ನು ತರಲು ನೆರವಾಗುತ್ತದೆ. ಕುಟುಂಬದವರು ಒಟ್ಟಾಗಿ ಕೂಡಿ ಹಬ್ಬದ ಊಟವನ್ನು ಆನಂದಿಸುತ್ತಾರೆ. ಬಾಳೆ ಎಲೆ ತಟ್ಟೆಗಳಲ್ಲಿ ಸವಿಯಾದ ಭೋಜನ, ನಗು, ಮುದ್ದು, ಮುತ್ತುಗಳು, ಮಕ್ಕಳ ಆಟಗಳು ಎಲ್ಲವೂ ಹಬ್ಬದ ಸೌಭಾಗ್ಯವನ್ನು ಹೆಚ್ಚಿಸುತ್ತವೆ. ಯುಗಾದಿ ಹಬ್ಬ ನಮಗೆ ಹೊಸ ಆರಂಭ, ಹೊಸ ಕನಸು, ಹೊಸ ಆಶೆಗಳ ಸಂಕೇತ. ಹಳೆಯ ಕಷ್ಟಗಳನ್ನು ಮರೆತು ಹೊಸ ವರ್ಷವನ್ನು ಹರ್ಷದಿಂದ ಸ್ವಾಗತಿಸೋಣ. ನಮ್ಮ ಜೀವನದಲ್ಲಿಯೂ ನವಚೇತನ, ಸಂತೋಷ, ಆರೋಗ್ಯ, ಸಮೃದ್ಧಿ ತುಂಬಲಿ. ಈ ಯುಗಾದಿ ನಿಮ್ಮ ಜೀವನದಲ್ಲಿ ಹರ್ಷ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ. ಯುಗಾದಿ ಹಬ್ಬದ ಶುಭಾಶಯಗಳು.